ದಿನಾಚರಣೆ ಅಂತ ಆಚರಣೆ ಮಾಡೋದಕ್ಕೆ ಬಂದಿದ್ದೀವಿ. ಹಾಗಾಗಿ ನಾನು ಒಂದು ಹೆಣ್ಣಿನ ಕಥೆ ಬಗ್ಗೆ ನಾನು ವಿವರಣೆ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಹೆಣ್ಣು ಬಹಳಷ್ಟು ಪಾತ್ರಗಳನ್ನು ವಹಿಸ್ತಾಳೆ ಅವಳ ಜೀವನದಲ್ಲಿ. ಆದರೆ ತಾಯಿಯ ಪಾತ್ರ ಬಹಳ ಪ್ರಮುಖವಾದದ್ದು. ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟು ಅಂದರೆ ತಂದೆ ತಾಯಿ ಅವಳನ್ನ ಮುದ್ದಿನಿಂದ ಬೆಳೆಸಿ ಸಾಕಿ ಸಲಹಿ ಅವಳಿಗೆ ಶಾಲೆಗೆ ಕಳಿಸಿ ಕಾಲೇಜಿಗೆ ಕಳಿಸಿ ಎಲ್ಲ ದೊಡ್ಡದು ಮಾಡಿ ಒಂದು ವಯಸ್ಸಿಗೆ ಬಂದ ಮೇಲೆ ಆಯಿತು. ಹಾಗಾಗಿ ಅವಳಿಗೆ ಮದುವೆ ವಯಸ್ಸು ಬಂದಾಗ ಒಂದು ವರ ನೋಡಿ ಮದುವೆ ಮಾಡೋಕ್ಕೆ ಸಿದ್ಧತೆ ಮಾಡ್ತಾರೆ. ಮದುವೆ ಆಚರಣೆ ಆಗುವಾಗ ಜನ ಬರ್ತಾರೆ, ಎಲ್ಲ ಶುಭ ಕೋರ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳು ಜನ್ಮಗಳು ಹಿರಿಯರ ಸಂಬಂಧ. ಆಮೇಲೆ ಅವಳು ತವ್ರ ಮನೆ ಬಿಟ್ಟು ಅತ್ತೆ ಮನೆಗೆ ಬಂದು ಅನುಸರಣೆ ಮಾಡಿಕೊಂಡು ಎಲ್ಲರ ಜೊತೆನೆ ತನ್ನ ಬಾಳಿನ ಸಂಗಾತಿ ಜೊತೆಲಿ ಏನು ಹೇಳ್ತಾಳಪ್ಪ ಅಂದರೆ, ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ. ಈ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ ಜೀವನ. ಆಮೇಲೆ ಒಂದು ಮಗು ಹುಟ್ಟುತ್ತೆ. ಮಗು ಆದಾಗ ಅವಳ ಸಂತೋಷಕ್ಕೆ ಎಲ್ಲೇನೇ ಇರೋದಿಲ್ಲ. ಆವಾಗ ಏನು ಹೇಳ್ತಾಳೆ ಅಂದರೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿವೇನ ಏನದೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಆಮೇಲೆ ಮಗುಗೆ ಲಾಲಿ ಹಾಡಬೇಕಾದ್ರೆ, ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ನಮಗೆಲ್ಲ ಗೊತ್ತಿರೋ ಹಾಗೆ ಮನೆಯೇ ಪಾಠಶಾಲೆ, ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು ಅಂತ ಪಾಠ ಹೇಳ್ಕೊಡ್ತಾಳೆ ಮಗುಗೆ. ಆವಾಗ ಏನು ಹೇಳ್ಕೊಡ್ತಾಳೆ ಅಂದರೆ, ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ ಪಾಠದ ಜೊತೆಲಿ ಅವಳು ನೀತಿ ಪಾಠನೂ ಹೇಳ್ಕೊಡ್ತಾಳೆ. ನೀತಿ ಪಾಠ ಏನು ಹೇಳ್ತಾಳೆ ಅಂದರೆ, ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ಅಂತ ನೀತಿ ಪಾಠ ಹೇಳ್ಕೊಡ್ತಾಳೆ. ಇದಾದ್ಮೇಲೆ ಮಗು ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ. ಮಗು ಏನು ಹೇಳತ್ತಪ್ಪ ಅಂದರೆ, ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಮಾಡಿದೆ ಅವಳೇ ದೈವವು ಅಂತ ಹಾಡು ಹೇಳ್ತಾ ಹೋಗುತ್ತೆ. ಖುಷಿಯಾಗಿರುತ್ತೆ. ಆದರೆ ಈಗಿನ ಕಾಲದಲ್ಲಿ ತಾಯಿ ಕೆಲಸಕ್ಕೆ ಹೋಗೋದ್ರಿಂದ ಜಾಸ್ತಿ ಸಮಯ ಕೊಡೋಕ್ಕಾಗೋದಿಲ್ಲ ಮಗುಗೆ. ಅದು ಬ್ಯಾಲೆನ್ಸ್ ಮಾಡಿಕೊಂಡು ತಾಯಿಯ ನಿರ್ವಹಣೆ ಮಾಡ್ತಾಳೆ. ಹೀಗಾಗಿ ಸಂಸಾರದಲ್ಲಿ ಎಲ್ಲ ಸುಖವಾಗಿರುವಾಗ ಸಂಸಾರದವರು ಎಲ್ಲ ಸೇರಿ ಗಂಡ ಅತ್ತೆ ನಾದ್ನಿ ಮೈದ ಎಲ್ಲರೂ ಸೇರಿ ಏನಪ್ಪ ಹೇಳ್ತಾರೆ ಅಂದರೆ, ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಹೀಗೆ ಮಗು ದೊಡ್ಡದಾಗುತ್ತೆ, ಶಾಲೆಗೆ ಹೋಗುತ್ತೆ, ಕೆಲಸಕ್ಕೆ ಸಿಗುತ್ತೆ. ಮತ್ತು ಅವನು ಶುರು ಮಾಡಿದಾಗ ಅವನಿಗೊಂದು ವಧುವನ್ನ ಹುಡುಕಿ ಮದುವೆ ಮಾಡೋಕ್ಕೆ ನಿಶ್ಚಯ ಮಾಡ್ತಾರೆ. ಆವಾಗ ತಂದೆ ತಾಯಿ ಅವಳಿಗೆ ಏನಂತ ಬರಮಾಡಿಸ್ಕೋತಾರೆ ಅಂದರೆ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ. ಹೀಗೆ ಇನ್ನೊಂದು ತಾಯಿಯ ಕತೆ ಶುರು ಆಗುತ್ತೆ. ಹೀಗೆ ಒಂದು ಹೆಣ್ಣಿನ ಜೀವನ ಅವಳು ನಡೀತಾ ಹೋಗುತ್ತೆ. ಅವಳ ತಾಯಿಯ ಪಾತ್ರವನ್ನು ಬಹಳ ಸೊಗಸಾಗಿ ನಡ್ಕೋತಾ ಹೋಗುತ್ತೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ.